ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಗೋವಿನ ಮೇಲೆ ನಡೆದ ಅತ್ಯಾಚಾರ ಇದು ಅತ್ಯಂತ ಖಂಡನೀಯವಾದಂಥದ್ದು ಮತ್ತು ಅಕ್ಷಮ್ಯ ಅಪರಾಧವಾಗಿದೆ, ಕ್ರೂರ ಕೃತ್ಯವಾಗಿದೆ. ಆದ್ದರಿಂದ ಇಂತಹ ದೌರ್ಜನ್ಯದ ಈ ಕೆಲಸವನ್ನು ಮಾಡಿದಂತಹ ವ್ಯಕ್ತಿಯನ್ನು ಶಿಕ್ಷಿಸಬೇಕು. ಅವನಿಗೆ ಯಾವುದೇ ರೀತಿಯಾದಂತಹ ಒಂದು ಕ್ಷಮೆ ಅನ್ನುವಂಥದ್ದು ಇರಬಾರ್ದು. ಆದ್ದರಿಂದ ಇಂತಹ ಘಟನೆಗಳು ಮತ್ತೊಮ್ಮೆ ನಡೆಯಬಾರ್ದು. ನಮ್ಮ ರಾಜ್ಯದಲ್ಲಿ ಅನೇಕ ಘಟನೆಗಳು ಬೇರೆ ಬೇರೆ ರೀತಿಯಿಂದ ಇಂಥವೆಲ್ಲ ನಡೀತಾ ಇದ್ದಾವೆ. ಗೋವಿಗೆ ಸಂಬಂಧಪಟ್ಟಂತೆ ಗೋವಿನ ಕೆಚ್ಚಲವನ್ನು ಕತ್ತರಿಸೋದಿರ್ಬೋದು, ಕಾಲುಗಳನ್ನು ಕತ್ತರಿಸೋದಿರ್ಬೋದು, ಗೋವಿಗಳದ್ದು ಇಂಥವೆಲ್ಲವನ್ನು ಕೂಡ ನಿಜವಾಗ್ಲೂ ಕೂಡ ಬಹಳ ಅಮಾನವೀಯ ಕೃತ್ಯಗಳಾಗಿವೆ. ಇಂತಹ ಘಟನಾವಳಿಗಳನ್ನು ತೀವ್ರ ನಿಗಾ ಇಟ್ಟು ತಪ್ಪಿಸುವ ಕಾರ್ಯವನ್ನು ನಮ್ಮ ಘನ ಸರ್ಕಾರ ಮಾಡಬೇಕು ಅನ್ನೋದನ್ನು ಹೇಳ್ತಾ, ಅಲ್ಲಿ ನಡೆದಂಥ ಈ ಘಟನೆಯ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ನಡೆದಂಥ ಕ್ಷೇತ್ರ ಗೋಪೂಜೆಯನ್ನು ಮಾಡುವುದರ ಮುಖಾಂತರ ಗೋವಿಗೆ ಒಂದು ಗೌರವವನ್ನು ತಂದುಕೊಡುವ, ಪೂಜ್ಯತೆಯನ್ನು ತಂದುಕೊಡುವ ಘನ ಕಾರ್ಯವನ್ನು ಅಲ್ಲಿ 11ನೇ ತಾರೀಕಿಗೆ ಕಾಡಶೆಟ್ಟಿಹಳ್ಳಿಯ ಕ್ಷೇತ್ರದಲ್ಲಿ ಅಲ್ಲಿಯ ಅನೇಕ ಗೋಭಕ್ತರು ಕೂಡಿಕೊಂಡು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಸ್ತುತ್ಯವಾದಂಥದ್ದು. ಆ ಮೂಲಕ ಕ್ಷೇತ್ರದ ಶುದ್ಧೀಕರಣ ಇರ್ಬೋದು, ಆ ಗೋವಿಗೆ ಅತ್ಯಂತ ಬೆಲೆಯನ್ನು ತಂದುಕೊಡುವ ಕಾರ್ಯ ಇರ್ಬೋದು. ಇದನ್ನು ಮಾಡ್ತಾ ಇರತಕ್ಕಂಥ ಕಾರ್ಯಕರ್ತರು ಅಥವಾ ಆ ಭಾಗದ ಗೋಭಕ್ತರು ನಿಜಕ್ಕೂ ಕೂಡ ಅಭಿನಂದನೆಗೆ ಆಗ್ತಾರೆ. ಆದ್ದರಿಂದ ಇಂತಹ ಒಂದು ಕಾರ್ಯ ಮತ್ತೊಮ್ಮೆ ಇಂಥ ಹೀನ ಕೃತ್ಯ ನಡೀಲಾರದಂತೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸಾರ್ವಜನಿಕರಿಗೂ ಇರ್ತದೆ, ಆದರೆ ಸರ್ಕಾರದ ಹೆಚ್ಚು ಜವಾಬ್ದಾರಿ ಇರ್ತದೆ. ಅವನಿಗೆ ಶಿಕ್ಷೆ ಘನಘೋರ ಶಿಕ್ಷೆ ಆಗಬೇಕು ಅಂತ